ಘಟನಾವಳಿಗಳು ಏನು ಈ ಧರ್ಮಸ್ಥಳದ ವಿಚಾರನ ಪ್ರೊಡ್ಯೂಸ್ ಮಾಡಿದೆ ನಿಮ್ ನಾಡಿನ ಜನತೆಗೆ. ಧರ್ಮಸ್ಥಳದ ಪ್ರಕರಣಕ್ಕೆ ಸಂಬಂಧಪಟ್ಟಿರೋ ಹಾಗೆ ಅದು ತಲೆಬುರುಡೆ ಆಗಿರ್ಲಿ, ಸೌಜನ್ಯ ಆಗಿರ್ಲಿ, ಮತ್ತೊಂದು ಏನೇ ಆಗಿರ್ಲಿ, ಖಂಡಿತ ಆ ವ್ಯಕ್ತಿ ಮಾತಾಡುವಂತ ಅರ್ಹತೆನ ಕಳ್ಕೊಂಡಿದ್ದಾನೆ. 2 ವರ್ಷದಿಂದ ಅದನ್ನ ಅರೆಸ್ಟ್ ಮಾಡಿಲ್ಲ ಅಂದ್ರೆ ಈ 2 ವರ್ಷದಿಂದ ಅವನ್ನ ಕಾಪಾಡ್ತಿದ್ದವ್ರು ಯಾರು? ನ್ಯಾಯಪರ ಇರುವಂತವ್ರು. ಅಲ್ಲಿ ಅನ್ಯಾಯ ನಡೆದಿರೋದನ್ನ ನಾವು ತೋರಿಸಿದೀವಿ, ಇಲ್ಲೂ ಸಹ ಅನ್ಯಾಯ ನಡೆದಿದೆ, ಅದನ್ನ ನಾನು ತೋರಿಸುವಂತ ಕೆಲಸ ಮಾಡ್ತಿದ್ದೀನಿ ಅಂತ ಹೇಳಿ ಸಮೀರೇ ಮಾಡ್ಬೇಕಾಗಿದೆ ಈ ಕೆಲಸ. ಏನು ಈ ಒಂದು ನ್ಯಾಷನಲ್ ಟಿವಿಯಲ್ಲಿ ಈ ಒಂದು ದೃಶ್ಯ ಬರ್ತದೆ, ಆ ಬರುವಂತ ಸಂದರ್ಭದಲ್ಲಿ ಈ ಘಟನೆ ಬಗ್ಗೆ ಜಸ್ಟ್ ನೀನೊಂದು ಧ್ವನಿ ಎತ್ತು ಅಂತ ಮಾತ್ರ ನಾವು ಕೇಳಿದ್ದು. ಜನನ್ನ ಎಐ ವಿಡಿಯೋ ಮಾಡೋದ್ರ ಮುಖಾಂತರ ಜನನ್ನ ಮರಳು ಮಾಡ್ಬಿಟ್ಟಿದ್ದಾರೆ ಅಂತ ಹೇಳಿ ನಾವು ಯಾರು ಎಐ ವಿಡಿಯೋ ನೋಡಿ ಮರಳಾಗಿಲ್ಲ. ಅಲ್ಲ, ನನಗೂ ಸಹ ಗೊತ್ತಿರ್ಲಿಲ್ಲ. ನ್ಯಾಷನಲ್ ಟಿವಿ ಅಂತ ಹೇಳಿ ಒಂದು ಯೂಟ್ಯೂಬ್ ಚಾನಲ್ ನಲ್ಲಿ ಆ ಒಂದು ಸುದ್ದಿ ಬಂತು. ಆ ಸುದ್ದಿನ ನೋಡಿದೆ, ಸಂಪೂರ್ಣವಾಗಿ ನೋಡಿದೆ ನಾನು. ಆ ಸುದ್ದಿಯಲ್ಲಿ ಆ ಪುನೀತ್ ಆಗಿರ್ಬೋದು, ಮತ್ತೆ ಆ ಯೂಟ್ಯೂಬ್ ನ ನಿರ್ಮಾಪಕರಾಗಿರ್ಬೋದು, ಆ ನಿರ್ವಹಣೆ ಮಾಡ್ತಿರೋವಂಥವ್ರಾಗಿರ್ಬೋದು, ಅವ್ರು ಅದೇನೇ ಮಾತಾಡ್ತಿರ್ಲಿ ವಿಚಾರ, ಆದ್ರೆ ಆ CCTV ಒಂದು ವಿಡಿಯೋ ತುಣುಕನ್ನ ನೋಡಿದ್ವಲ್ಲ, ಆ ನೋಡಿದಾಗ ಆ ಮಸೀದಿ ಒಳಗಡೆ ಆ ಮೌಲಿ ಅವ್ರು ಏನ್ ಮಾಡ್ತಾರೆ, ಆ ಮಗು ಏನು ಆ ಮಸೀದಿಗೆ ಬಂದಿರುತ್ತೆ, ಎಜುಕೇಶನ್ಗೆ ಆಲ್ಮೋಸ್ಟ್ ಮಕ್ಳುಗಳು ಮಸೀದಿ ಒಳಗಡೆ ಹೋಗೋದು, ಆ ಹೋಗಿರೋಂಥ ಮಗುಗೆ ಅವನ ಆ ರೀತಿ ಕೃತ್ಯ ನಡೆಸ್ತಾನಲ್ಲ, ಆ ಕೃತ್ಯ ನಡೆಸಿರೋದೇ ನಮ್ಗೆ ಆ CCTV ಫುಟೇಜ್ ನೋಡಿದಾಗ ಬೇಸರ ಆಯ್ತು. ಅದರಲ್ಲಿ ಡೇಟು ಸಹ ಶೋ ಅಪ್ ಆಗ್ತಾ ಇತ್ತು CCTV ಫುಟೇಜ್ ಅಲ್ಲಿ. 2023 ಅಂತ ಹೇಳಿ ಇತ್ತು, ಅಕ್ಟೋಬರ್ ಅಲ್ಲಿ. ಅದಾದ್ಮೇಲೆ ಅದನ್ನೆಲ್ಲ ಅಬ್ಸರ್ವ್ ಮಾಡಿದಾಗ ಏನ್ ಅನ್ನಿಸ್ತು, ಇದೇನಪ್ಪ ಇದು 2023 ನಡೆದಿರುವಂತ ಘಟನೆ ಇದು, ಎಲ್ಲೂ ಸಹ ಇದು ಸುದ್ದಿನೇ ಬಂದಿಲ್ವಲ್ಲ. ಹೌದಲ್ಲ, ಇವರಿಬ್ರು ಇಲ್ಲಿ ಏನು ಡಿಸ್ಕಷನ್ ನಡೆಸ್ತಾ ಇದ್ದಾರೆ, ಪುನೀತ್ ಆಗಿರ್ಬೋದು ಮತ್ತೆ ಆ ನ್ಯಾಷನಲ್ ಟಿವಿ ಅವರ ಆ ಒಂದು ನಿರ್ವಾಹಕರಾಗಿರ್ಬೋದು, ಅವರು ಆ ಡಿಸ್ಕಷನ್ ಅಲ್ಲಿ ಮಾತಾಡ್ತಿದ್ದಂತ ಮಾತಲ್ಲಿ ಹೇಳ್ತಾರೆ, ಈ ಪ್ರಕರಣ ಮುಚ್ಚೋಗುವಂತ ಸ್ಥಿತಿಲಿದೆ, ಇದ್ರ ಬಗ್ಗೆ ಯಾರು ಧ್ವನಿ ಎತ್ತಾ ಇಲ್ಲ, ಇದನ್ನ ಮಾತಾಡೋದಕ್ಕೆ ಕೇಳಿ, ಧ್ವನಿ ಎತ್ತ ಕೇಳಿ, ಇದು ಈ ಕೇಸನ್ನೇ ಹಳ್ಳ ಇಡಿಸುವಂತಕ್ಕೆ, ಅಂದ್ರೆ ಕಂಪ್ಲೇಂಟೇ ಆಗಿಲ್ಲ ಅನ್ನೋ ರೀತಿಲೆಲ್ಲ ಮಾತಾಡ್ತಾ ಇದ್ರು. ಮತ್ತೆ ಈಗ ನೀವೆಲ್ಲ ನೋಡ್ತಿರೋ ಹಾಗೆ ಈ ಮಸೀದಿ ಪ್ರಕರಣದ ವಿಚಾರದಲ್ಲಿ ಏನ್ ನಡೆದಿದೆ, ನಿನ್ನೆ ಏನೋ ಅರೆಸ್ಟ್ ಆಗಿದ್ದಾರೆ ಆ ವ್ಯಕ್ತಿ ಮೌಲಾ ಅಂತ ಹೇಳಿ ಹೇಳಿದ್ರು. 2 ವರ್ಷದ ಹಿಂದೆ ನಡೆದಿರುವಂತ ಈ ಘಟನೆ ನಮ್ ಗಮನಕ್ಕೆ ಬಂದ ಮೇಲೆ ಈ ಸಮೀರ್ ಅನ್ನೋ ವ್ಯಕ್ತಿ ಈ ಎಲ್ಲಾ ವಿಚಾರಗಳನ್ನ ಆಧರಿಸಿ ಏನು ವಿಡಿಯೋ ಮಾಡಿಬಿಡ್ತಾನೆ, ಅದನ್ನ ನಾವು ಪ್ರಶ್ನೆ ಮಾಡಿ ಕೇಳಿದಿಷ್ಟೇ. ನೋಡಪ್ಪ, ನೀನು ಧರ್ಮಸ್ಥಳದ ಘಟನಾವಳಿಗಳನ್ನ ತಗೊಂಡು ಧರ್ಮಸ್ಥಳದ ಪ್ರಕರಣ ನೀನ್ ಮಾತಾಡಿದ್ಯಾ, ಅದನ್ನ ನಾವು ಒಪ್ಕೊಂತೀವಿ, ನಾವು ಅದನ್ನ ಇಲ್ಲ ಅಂತ ಹೇಳಲ್ಲ. ಅದಕ್ಕೆ SIT ತಂಡ ರಚನೆ ಆಗ್ಬೇಕಾಗಿತ್ತು. ನೋಡಿ, ಇಷ್ಟೆಲ್ಲಾ ಘಟನಾವಳಿಗಳನ್ನ ಆಧರಿಸಿ SIT ತಂಡ ಆಗಿದೆ. SIT ತಂಡ ತನ್ನ ಕಾರ್ಯ ಏನ್ ಮಾಡ್ಬೇಕಾಗಿದೆಯೋ ಅದು ಮಾಡ್ತಾ ಇದೆ. ಜನತೆಗೂ ಕೂಡ ಮುಕ್ತ ಆಹ್ವಾನ ಕೊಟ್ಟಿದೆ, ನಿಮ್ ಬಳಿ ಏನಿದೆ ದೂರ್ ಕೊಡುವಂತವ್ರಿದ್ರೆ ಬಂದ್ ಕೊಡಿ ಅನ್ನೋ ರೀತಿಲೂ ಕೂಡ ಹೇಳಿದೆ. ಇದು ಓಕೆ. ಆದ್ರೆ ನೀನು, ಯಾಕೆಂದ್ರೆ ನಿನ್ನ ನಿಲುವನ್ನು ಕೂಡ ನಾವು ನೋಡ್ಬೇಕಾಗಿದೆ. ಯಾಕೆಂದ್ರೆ ನಮ್ಗೆ ಎಡಪಂಥ ಬಲಪಂಥ ಅನ್ನೋದು ನಮ್ಗಿಲ್ಲ. ನಮ್ಗಿಲ್ ಬೇಕಾಗಿರೋದು ನಾವು ನ್ಯಾಯದ ಪರ ಇರುವಂತವ್ರು. ನಾಡಿನ ಜನತೆ ನ್ಯಾಯದ ಪರವಾಗಿ ನಿಂತಿರುವಂತದ್ದು. ನಾಡಿನ ಜನತೆ ನ್ಯಾಯದ ಪರ ಏನ್ ನಿಂತಿದೆ ಆ ಪರವಾಗಿ ನಾವೊಂದು ಪ್ರಶ್ನೆ ಕೇಳಿದಿಷ್ಟೇ. ಏನು ಈ ಒಂದು ನ್ಯಾಷನಲ್ ಟಿವಿಯಲ್ಲಿ ಈ ಒಂದು ದೃಶ್ಯ ಬರ್ತದೆ, ಆ ಬರುವಂತ ಸಂದರ್ಭದಲ್ಲಿ ಈ ಘಟನೆ ಬಗ್ಗೆ ಜಸ್ಟ್ ನೀನೊಂದು ಧ್ವನಿ ಎತ್ತು ಅಂತ ಮಾತ್ರ ನಾವು ಕೇಳಿದ್ದು. ಏನ್ ಆ ಧ್ವನಿ? ಈ ಪ್ರಕರಣ ಎಲ್ಲಿ ನಡೆದಿದ್ದು, ಮತ್ತೆ ಈ ಪ್ರಕರಣ ನಡೆದ ಮೇಲೆ ಏನೆಲ್ಲ ಬದಲಾವಣೆಗಳಾಗಿದಾವೆ, ಹೋಗ್ಲಿ ಅದ್ರಲ್ಲಿ ಏನಾದ್ರೂ ಕ್ರಮ ಜರುಗಿಸಿದ್ಯಾ, ದೂರು ದಾಖಲಾಗಿದ್ಯಾ, ಇಲ್ಲ ಆ ಕುಟುಂಬಸ್ಥರಿಗೆ ಏನಾದ್ರೂ ನ್ಯಾಯ ಸಿಕ್ಕಿದ್ಯಾ, ಇಲ್ಲ ಆ ಹೆಣ್ಣುಮಗು ವಿಚಾರದಲ್ಲಿ ಏನಾದ್ರೂ ಸಮಸ್ಯೆಗಳಾಗಿದಾವ, ಮತ್ತೆ ಈ ಪ್ರಕರಣ ಇದು ನಡೆದಿದೆಯಲ್ಲ CCTV ಫುಟೇಜ್ ಹೆಂಗಿದು ಹೊರಗಡೆ ಬರೋದಕ್ಕೆ ಸಾಧ್ಯ ಆಯ್ತು, ಹೆಂಗೆ ಇವ್ರ ಕೈಗೆ ಸಿಕ್ಕಿ ಇವ್ರ ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ. ಇಂಥದ್ದು ನೀನ್ ನ್ಯಾಯ ಕೊಡಿಸು ಅಂತ ನಾವು ಕೇಳ್ತಿಲ್ಲ. ಆ ಎಲ್ಲ ಸಮಗ್ರ ಮಾಹಿತಿಗಳನ್ನ ತಿಳ್ಕೊಂಡು ನೋಡಿ, ಈ ಧರ್ಮಸ್ಥಳದ ಪ್ರಕರಣದಲ್ಲಿ ಹೆಂಗೆ ನೀನು ವಿಡಿಯೋ ಮಾಡ್ದೋ, ನಾರ್ಮಲ್ ವಿಡಿಯೋ ಮಾಡ್ದೋ, ಹಿಂಗೆಲ್ಲ ಏನ್ ಜೋಡಣೆ ಮಾಡಿ ತಿಳಿಸ್ಕೊಟ್ಟೆ ನಾಡಿನ ಜನತೆಗೆ, ಸಮಾಜದ ಮುಂದೆ ಏನಿಟ್ಟೆ, ಅದೇ ರೀತಿ ಆ ಘಟನೆನೂ ಇಡು ಮರಾಯ. ನಾನು ಯಾವ್ದೋ ಹಿಂದೆ ನಡೆದಿರೋದು ಬೇಡ ಗುರು, ಅದ್ಯಾವ್ದೋ ಅಜ್ಮೀರ್ದು ಅವೆಲ್ಲ ನಮ್ಗೆ ಯಾವ್ದು ಬೇಡ, ಅದ್ಯಾವ್ದು ನಮಗೂ ಗೊತ್ತಿಲ್ಲ. ಕಣ್ಣು ಮುಂದೆ 1 ವರ್ಷ 2 ವರ್ಷದ ಹಿಂದೆ ನಡೆದಿರೋ ಅಂತ ಘಟನೆನ ಜಸ್ಟ್ ಅದನ್ನ ಏನಾಗಿದೆ, ಎತ್ತಾಗಿದೆ, ಈಗಿನ ಪರಿಸ್ಥಿತಿ ಏನಾಗಿದೆ ಅನ್ನೋದನ್ನ ಜಸ್ಟ್ ಒಂದು ತಿಳಿಸೋ ಒಂದು ವಿಡಿಯೋ ಮಾಡಪ್ಪ ನೀನು, ನಮಗೂ ಕೂಡ ಒಂದು ನಂಬಿಕೆ ಬರ್ತದೆ. ಯಾಕೆಂದ್ರೆ ಸಾಕಷ್ಟು ಜನ ಹೇಳೋದಿಷ್ಟೇ, ಧರ್ಮಸ್ಥಳದ ಹೆಸರನ್ನ ಹಾಳು ಮಾಡ್ತಾ ಇದಾರೆ, ದೇವ್ರ ಹೆಸರನ್ನ ಹಾಳು ಮಾಡ್ತಾ ಇದಾರೆ ಅನ್ನೋ ರೀತಿಯಲ್ಲಿ ಇವ್ರ ಕಡೆ ಬೆರಳು ಮಾಡಿ ತೋರಿಸ್ತಿದ್ರು. ಆದ್ರೆ ಇವ್ರಿಗೊಂದು ಒಳ್ಳೆ ಅವಕಾಶ ಸಿಕ್ಕಿತ್ತು. ನಾವು ನ್ಯಾಯದ ಪರ ಇರೋವಂಥವ್ರು, ಅಲ್ಲಿ ಅನ್ಯಾಯ ನಡೆದಿರೋದನ್ನ ನಾವು ತೋರಿಸಿದೀವಿ, ಇಲ್ಲೂ ಸಹ ಅನ್ಯಾಯ ನಡೆದಿದೆ, ಅದನ್ನ ನಾನು ತೋರಿಸುವಂತ ಕೆಲಸ ಮಾಡ್ತಿದ್ದೀನಿ ಅಂತೇಳಿ ಸಮೀರೇ ಮಾಡ್ಬೇಕಾಗಿದೆ ಈ ಕೆಲಸ.
ಇದನ್ನ ನಾನ್ ಮಾಡೋದಾಗಿರ್ಲಿ, ಅಲ್ಲಿ ಕೂತ್ಕೊಂಡು ಡಿಬೇಟ್ ಮಾಡ್ತಿರಲ್ಲ ಯಾವ್ದೋ ನ್ಯಾಷನಲ್ ಟಿವಿಲಿ ಅವ್ರಿಬ್ರು, ಪುನೀತ್ ಆಗಿರ್ಬೋದು, ಅವ್ರಾಗಿರ್ಬೋದು, ಇನ್ನೊಬ್ರಾಗಿ, ಅವರಲ್ಲ, ಈತನೇ ಮಾಡ್ಬೇಕಾಗಿತ್ತು, ಇದು ಇದನ್ ಜವಾಬ್ದಾರಿ ಆಗಿತ್ತು. ಯಾಕೆ ಅಂದ್ರೆ ಆತ ಮಾಡಿದಿದ್ರೆ ಖಂಡಿತ ನಾಡಿನ ಜನತೆ ಈತನ ಮೆಚ್ಚಿರೋರು, ಆತ ನ್ಯಾಯದ ಪರವಾಗಿ ನಿಂತಿರುವಂತ ಸ್ಟ್ಯಾಂಡ್ ವ್ಯಕ್ತಿ ಅಂತ ಹೇಳಿ. ಆದ್ರೆ ನಿನ್ನ ಸ್ಟ್ಯಾಂಡ್ ಏನಿದೆ ಅನ್ನೋದು ಈ ನೆನ್ನೆ ನೋಡು, ನೆನ್ನೆವರೆಗೂ ಕಾಲಾವಕಾಶ ಇತ್ತು ಆತನಿಗೆ, ಶುಕ್ರವಾರದವರೆಗೂ ನಾನು ಕೊಟ್ಟಿದ್ದೆ. ಆದ್ರೆ ನೆನ್ನೆಗೆ ಆತನ ಹಿಡಿದು FIR ಮಾಡಿದ್ದಾರೆ. ಯಾವ್ದೋ ಬೆಳಗಾವಿ ಭಾಗದಲ್ಲೇನೋ ನಡೆದಿರೋದು ಈ ಘಟನೆ ಅಂತ ಹೇಳಿ FIR ಆಗೋಗಿದೆ. ಇನ್ನೂ ಸಹ ಆತನ ಕಾಲ ಮಿಂಚಿರ್ಲಿಲ್ಲ, FIR ಆಗಿದ್ರು ಕೂಡ ಕಾಲ ಮಿಂಚಿಲ್ಲ. ಆತ ಹೋಗಿ ಸಮಗ್ರ ಮಾಹಿತಿಗಳನ್ನ ತಿಳ್ಕೊಂಡು ನಾಡಿನ ಮುಂದೆ ಇಡ್ಬೋದಾಗಿತ್ತು. ನೋಡಿ, ಇವತ್ತು ಗುರುವಾರ, ನಾಳೆ ಶುಕ್ರವಾರದವರೆಗೂ ಕಾಲಾವಕಾಶನೂ ಕೂಡ ಇದೆ. ಅಷ್ಟ್ರ ಒಳಗಡೆ ಆತ ನ್ಯಾಯ ಕೊಡ್ಸೋದು ಸೆಕೆಂಡ್ರಿ. ನನಗೆ ಘಟನಾವಳಿಗಳು ಏನು ಈ ಧರ್ಮಸ್ಥಳದ ವಿಚಾರನ ಪ್ರೊಡ್ಯೂಸ್ ಮಾಡಿದೆ ನಿಮ್ಮ ನಾಡಿನ ಜನತೆಗೆ, ಹಂಗ ಅದನ್ನು ಕೂಡ ಪ್ರೊಡ್ಯೂಸ್ ಮಾಡುವಂತ ಕೆಲಸ ಮಾಡಿದಿದ್ರೆ ಖಂಡಿತ ನಾನು ಇವ್ನು ಒಪ್ತಾ ಇದ್ದೆ. ಸಮೀರ್, ನೀನು ಆ ಗೋಜ್ಗೆ ಹೋಗಿಲ್ಲ. ಈಗ ನೋಡಿ, ನೆನ್ನೆ ಏನೋ ಒಂದು ಏಕಾಏಕಿ ಗಲಾಟೆಗಳಾಗಿದ್ದಾವೆ, ನಿನ್ನ ಮೇಲೂ ಸಹ FIR ಆಗಿದೆ. ಈಗ ನಿನ್ ಮೇಲೆ FIR ಆಗಿದೆ ಅಂದ್ರೆ ನೀನ್ ನಾಳೆ ಅಲ್ಲಿ ಹೋಗಕ್ಕೂ ಆಗಲ್ಲ, ವಿಡಿಯೋನು ಮಾಡಕ್ಕಾಗಲ್ಲ. ನಿಮ್ಗೆ ಒಳ್ಳೆ ಕಾಲಾವಕಾಶನೂ ಕೂಡ ಇತ್ತು. ಹಂಗಾಗಿ ನಿನ್ನ ಕಡೆಯಿಂದ ಯಾವುದೇ ರೀತಿಯ ವಿಡಿಯೋ ಬರಲ್ಲ ಅನ್ನೋದು ನಮಗೆ ಕನ್ಫರ್ಮೇಶನ್ ಆಗಿದೆ. ಆಮೇಲೆ ನಿನ್ನ ವಿಚಾರದಲ್ಲಿ ಈಕ್ವಲ್ ಮಾಡಿದ್ದಾರೆ, ಯಾರನ್ನ, ಕಿರಿಕೀರ್ತಿ ಅವ್ರನ್ನ ಈಕ್ವಲ್ ಮಾಡಿದ್ದಾರೆ. ಯಾಕೆಂದ್ರೆ ಕಿರಿಕೀರ್ತಿ ಅವ್ರು ಹೇಳ್ತಿದ್ರು, ಜನನ್ನ AI ವಿಡಿಯೋ ಮಾಡೋದ್ರ ಮುಖಾಂತರ ಜನನ್ನ ಮರಳು ಮಾಡ್ಬಿಟ್ಟಿದ್ದಾರೆ ಅಂತೇಳಿ. ನಾವು ಯಾರು AI ವಿಡಿಯೋ ನೋಡಿ ಮರಳಾಗಿಲ್ಲ. ಭೀಮಾ ಅನ್ನೋ ಒಂದು ಸಾಕ್ಷಿ ಬಂದಿದೆ ಅನ್ನೋ ವಿಚಾರನ ಆಧರಿಸಿ ನಾವು ಭೀಮಾ ತೋರಿಸುವಂತ ಪಾಯಿಂಟ್ ಇಂದ ಏನೋ ಒಂದು ಬದಲಾವಣೆ ಆಗ್ಬೋದು, ಎಲ್ಲೋ ಸಾಕ್ಷಿ ಬಂದಿದ್ದಾಗ ಆತನೇ ಹೇಳ್ತಿರೋದ್ರಿಂದ ಅಲ್ಲಾಗಿರೋ ಅನ್ಯಾಯಕ್ಕೆ ನ್ಯಾಯ ಸಿಗ್ಬೋದು ಅಂತ ಮಾತಾಡಿದ್ದಷ್ಟೇ. AI ವಿಡಿಯೋ ನೋಡಿ ನಾವಂತೂ ಮರಳಾಗಿಲ್ಲ ಕಿರಿಕೀರ್ತಿ ಅವರೇ. ಹಂಗಾಗಿ ನೀವು ಈ ಪ್ರಕರಣನ ತಗೊಂಡು ಅವ್ರು ಹೆಂಗೆ ಧರ್ಮಸ್ಥಳದ ಪ್ರಕರಣನ ಮಾತಾಡಿದ್ರು ನೀವ್ ಹಿಂಗ್ ಮಾತಾಡಿ ಅನ್ನೋ ರೀತಿಯಲ್ಲಿ ನಾನು ಅವ್ರಿಗೆ ಬುಲಾವ್ ಕೊಡೋಣ ಅನ್ನೋ ರೀತಿಯಲ್ಲಿ ಕೂಡ ನಾನು ಕೂಡ ಇದ್ದಂತವನು. ಎಲ್ಲೋ ಒಂದ್ ಕಡೆ ಈಗ ನಿನ್ನೆ ಬೆಳಗಾವಿ ಭಾಗದಲ್ಲಿ SP ಸಾಹೇಬ್ರು ಏನೋ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ ಅನ್ನೋ ವಿಷಯನ ಮತ್ತೆ ಆ ಪುನೀತ್ ಏನೋ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೊಂಡಿದ್ರು. ಅದನ್ನ ನೋಡಿದ್ಮೇಲೆ ನಮಗೂ ಕನ್ಫರ್ಮೇಶನ್ ಆಗಿದೆ, ಮೇ ಬಿ ಅರೆಸ್ಟ್ ಆಗಿದ್ದಾನೆ ಅವನು ಅಂತ ಹೇಳಿ. ನೋಡಿ, ಈ ಪ್ರಕರಣ ನನ್ಗೇನು ಅಂದ್ರೆ 2 ವರ್ಷದಿಂದ ಆತನ ಅರೆಸ್ಟ್ ಮಾಡಿಲ್ಲ ಅಂದ್ರೆ ಈ 2 ವರ್ಷದಿಂದ ಅವನ್ನ ಕಾಪಾಡ್ತಿದ್ದವ್ರು ಯಾರು, ಅದು ತುಂಬಾ ಇಂಪಾರ್ಟೆಂಟು. ಮತ್ತೆ 2 ವರ್ಷದಿಂದ ಆತ ಅರೆಸ್ಟ್ ಆಗದೆ ಹಂಗೆ ಇದ್ದ ಅಂದ್ರೆ ಮತ್ತೆ ನಮ್ಮ ಸಮಾಜದ ವ್ಯವಸ್ಥೆ ಎಲ್ಲಿ ಹೋಗ್ತಾ ಇದೆ? ಮತ್ತೆ ಹಂಗಾದ್ರೆ ಮಕ್ಕಳುಗಳನ್ನ ಯಾವುದೇ ಧರ್ಮದವರಾಗಿರ್ಲಿ ಮಸೀದಿಗೆ ಕಳ್ಸಂಗಿಲ್ವಾ, ದೇವಸ್ಥಾನಕ್ಕೆ ಕಳ್ಸಂಗಿಲ್ವಾ, ಚರ್ಚ್ಗಳು ಕಳ್ಸಂಗೇ ಇಲ್ವಾ? ಇದು ನಮ್ ಬೇಜಾರಾಗ್ತಾ ಇರುವಂತದ್ದು. ದೇವಸ್ಥಾನಕ್ಕೆ ಕಳ್ಸಕ್ಕೆ ಯಾಕೆ ಮಕ್ಕಳುಗಳನ್ನ ದೇವಸ್ಥಾನಕ್ಕೆ ಕಳಿಸ್ತಾರೆ? ಏನೋ ದೇವರ ಆಶೀರ್ವಾದ ಸಿಗ್ಲಿ, ಅನುಗ್ರಹ ಸಿಗ್ಲಿ ಅಂತೇಳಿ ದೇವಸ್ಥಾನಕ್ಕೆ ಕಳಿಸ್ತಾರೆ. ಅಂತ ಮಕ್ಕಳುಗಳನ್ನ ಇಂಥ ಸ್ಥಳಗಳಿಗೆ ಕಳ್ಸಕ್ಕಾಗದೇ ಇರುವಂತ ರೀತಿಯಲ್ಲಿ ಬಹಿದ ವಾತಾವರಣ ಸೃಷ್ಟಿ ಮಾಡುವಂತ ರೀತಿಯಲ್ಲಿ ನಡೀತಾ ಇದೆಯಲ್ಲ, ಇದು ಸಮಾಜದಲ್ಲಿ ಅಡಗಬೇಕು. ಅದು ಅಡಗುವಂತ ಕೆಲಸ ಕಾನೂನು ವ್ಯವಸ್ಥೆಯಿಂದ ಆಗ್ಬೇಕು, ಮಾಧ್ಯಮ ಮಿತ್ರರಿಂದ ಆಗ್ಬೇಕು ಅನ್ನೋದು ಅದೊಂದೇ ನಮ್ಮಲ್ಲಿ ಇದ್ದಿದ್ದು. ಹಂಗಾಗಿ ಸಮೀರ್ಗೆ ಇದೊಂದು ಆಪ್ಷನ್ ನಾನು ಕೊಟ್ಟಿದ್ದು. ಇಲ್ಲಿ ಸಮೀರ್ ಇದನ್ನ ಮಾಡಲೇ ಇಲ್ಲ. ಮಾಡಿಲ್ಲದೆ ಇರೋದ್ರಿಂದ ಇನ್ನು ಮುಂದೆ ಸಮೀರ್ ಅವರು ಧರ್ಮಸ್ಥಳದ ಪ್ರಕರಣಕ್ಕೆ ಸಂಬಂಧಪಟ್ಟಿರೋ ಹಾಗೆ, ಅದು ತಲೆಬುರುಡೆ ಆಗಿರ್ಲಿ, ಸೌಜನ್ಯ ಆಗಿರ್ಲಿ, ಮತ್ತೊಂದು ಮಗದೊಂದು ಏನೇ ಆಗಿರ್ಲಿ, ಖಂಡಿತ ಆ ವ್ಯಕ್ತಿ ಮಾತಾಡುವಂತ ಅರ್ಹತೆನ ಕಳ್ಕೊಂಡಿದ್ದಾನೆ. ಇನ್ನು ನೆಕ್ಸ್ಟ್ ಆ ವಿಚಾರವಾಗಿ ಆತ ಏನಾದ್ರೂ ವಿಡಿಯೋ ಮಾಡ್ದ ಅಂದ್ರೆ ಅಂತ ವಿಡಿಯೋಗಳಿಗೆ ಖಂಡಿತ ನಾವೇ ನಮ್ಮ ಸೋಷಿಯಲ್ ಮೀಡಿಯಾ ಮುಖಾಂತರ ಟಾಂಗ್ ಕೊಡುವಂತ ಕೆಲಸನೂ ಕೂಡ ಮಾಡ್ತೀವಿ. ಮತ್ತೆ ನನ್ನ ಸೋಷಿಯಲ್ ಮೀಡಿಯಾದಲ್ಲಿ ಬೆಳಗ್ಗೆನೂ ಕೂಡ ನಾನು ಪೋಸ್ಟ್ ಹಾಕಿದ್ದೀನಿ. ಇನ್ನು ಮುಂದೆ ಇದ್ರ ಬಗ್ಗೆ ಮಾತಾಡಕ್ ಹೋಗ್ಬೇಡಪ್ಪ, ನಮ್ಮ ಧರ್ಮ, ನಮ್ಮ ದೇವಸ್ಥಾನಗಳು, ನಮ್ಮ ದೇವಸ್ಥಾನದಲ್ಲಿ ನಡೆದಿರುವಂತ ಘಟನಾವಳಿಗಳು, ಅದಕ್ಕೆ ರಿಲೇಟೆಡ್ ಆಗಿರುವಂತ ನಾವುಗಳು ಏನಿದೀವಿ ಅದನ್ನ ನಾವೇ ಏನೋ ಮಾಡ್ಕೊಂತೀವಿ. ಇಲ್ಲ ಅಂದ್ರೆ ಸಂಬಂಧಪಟ್ಟಿರೋ ಇಲಾಖೆಗಳಿರ್ತವೆ, ಅವ್ರು ಇದ್ರಲ್ಲಿ ಇನ್ವಾಲ್ವ್ ಆಗಿ ಅವ್ರೇನ್ ಕೆಲಸ ಮಾಡ್ಬೇಕು ಮಾಡ್ತಾರೆ. ಅಣ್ಣ, ನೀನು ನಿನ್ನ ಸಮುದಾಯದಲ್ಲಿ ಏನಾಗಿದೆಯಲ್ಲಣ್ಣ ಅದನ್ನ ನೀನು ನೋಡ್ಕೊಂಡು ಅದರಲ್ಲಿ ನೀನ್ ನ್ಯಾಯ ಕೊಡಿಸುವಂತ ಕೆಲಸ ಮಾಡಪ್ಪ, ಅಷ್ಟು ಸಾಕು ಸ್ವಾಮಿ ಪುಣ್ಯಾತ್ಮ ಅಂತ ಹೇಳಿ ನಾನು ಕೂಡ ಬೆಳಗ್ಗೆ ನನ್ನ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ದೀನಿ. ಖಂಡಿತ ಇದನ್ನೆಲ್ಲ ಅವರು ಅಬ್ಸರ್ವ್ ಮಾಡ್ತಿದ್ದಾರೆ. ಆಮೇಲೆ ಇಲ್ಲಿ ಏನಾಗಿದೆ ಅಂದ್ರೆ, ನಾನು ಅಬ್ಸರ್ವ್ ಮಾಡ್ದಂಗೆ ಒಂದು ಈ ಸಮೀರ್ ಬಗ್ಗೆ ನಾನೇನು ಈ ವಿಚಾರದ ಒಂದು ವಿಡಿಯೋ ಮಾಡಾಕ್ತೀನಿ, ಒಂದು ಪಂಥದವರು ಏನ್ ಅನ್ಕೊಳ್ತಾರೆ, ಇವ್ರಿಗೆ ಈಗ ಅರಿವಾಗಿದೆ, ಧರ್ಮದ ಬಗ್ಗೆ ಈಗ ಗೊತ್ತಾಗಿದೆ ಇವ್ರಿಗೆ ಅನ್ನೋ ರೀತಿ ಒಂದು ಪಂಥ ಅನ್ಕೊಂತ ಇದ್ರೆ, ನಾನು ಯಾವಾಗ ಸಮೀರ್ದ ವಿಡಿಯೋ ಹಾಕ್ತೀನಿ ಇನ್ನೊಂದು ಫೋನ್ ಕಾಲ್ ಬರ್ತದೆ ನನಗೆ, ನಿಮ್ದು ಯಾವ ಸ್ಟ್ಯಾಂಡ್ ಅಲ್ಲಿ ಇದ್ದೀರಾ ನೀವು ಅಂತ. ನನಗೆ ಆಶ್ಚರ್ಯ ಆಯ್ತು, ಯಾಕೆ ಇವ್ರು ಹಿಂಗ್ ಕಟ್ಕೊಂಡಿದ್ದಾರೆ ಈ ವಿಚಾರದಲ್ಲಿ ಅಂತ. ಯಾಕೆಂದ್ರೆ ಇಲ್ಲಿ ನಮಗ್ ಬೇಕಾಗಿರೋದು ನ್ಯಾಯ ಅಷ್ಟೇ. ಈಗ ಅಲ್ಲಿ ಮಸೀದಿನ ಘಟನೆ ನಡೆದಿದ್ರೆ ಅಲ್ಲಿ ನ್ಯಾಯ ಬೇಕು, ಧರ್ಮಸ್ಥಳದಲ್ಲಿ ಘಟನೆ ನಡೆದಿದ್ರೆ ಅಲ್ಲಿ ನ್ಯಾಯ ಬೇಕು. ನಾವು ನ್ಯಾಯದ ಪರ ಇದೀವಿ ಹೊರತು ನಮ್ಗೆ ಇಲ್ಲಿ ಬಲ ಪಂಥ ಎಡ ಪಂಥ ಅಂತ ನಾವು ಯಾವ ಪಂಥದವರು ಕೂಡ ಅಲ್ವೇ ಅಲ್ಲ ಅಪ್ಪ ಅನ್ನೋ ರೀತಿ ನಾವು ಹೇಳಿದ ಮೇಲೆ ಆಮೇಲೆ ಅವರು ಫೋನ್ ಕಟ್ ಮಾಡ್ತಾರೆ. ನೋಡಿ, ಹಿಂಗೆ ಹೆಂಗಾಗ್ತಾ ಇದೆ ಸಮಾಜದ ವ್ಯವಸ್ಥೆ ಒಳಗಡೆ ಅಂದ್ರೆ, ಒಂದು ವಿಚಾರನ ಇಟ್ಕೊಂಡು ಮಾತಾಡಿದ್ರೆ ಇನ್ನೊಬ್ರು ಚೀಮಾರಿ ಆಗ್ತಾರೆ. ಅವ್ರ ಪರ ಅನ್ನೋದಕ್ಕಿಂತ ಆ ವಿಷಯ ಎತ್ಕೊಂಡು ನಾವು ಮಾತಾಡಿದ್ರೆ ಈ ಟೀಮ್ ಅವರು ಚೀಮಾರಿ ಆಗ್ತಾರೆ. ಇಲ್ಲಿ ಟೋಟಲಿ ಸರ್ ನಮ್ಮ ಗಮನಕ್ಕೆ ಬಂದಿರೋ ಹಾಗೆ
ಧರ್ಮಸ್ಥಳ ಪ್ರಕರಣ ಅನ್ನೋ ವಿಚಾರದಲ್ಲಿ ಬಡವ್ರ ಮಕ್ಕಳು ದಯವಿಟ್ಟು ಯಾರು ಮುಂದೆ ಹೋಗ್ಬೇಡ್ರಪ್ಪ. ಬಡವ್ರ ಮಕ್ಕಳು ನೀವು ಮುಂದೆ ಹೋದ್ರೆ ನಿಮ್ಮನ್ನ ಬಾವಿಗೆ ತಳ್ಳಿ ಯಾರು ಇವತ್ತಿನ ದಿನ ಹಂಗೆ ಹಿಂಗೆ ಅದಾಗ್ಬೇಕು ಇದಾಗ್ಬೇಕು ಅಂತ ಹೇಳಿ ತೊಡೆ ತಟ್ಕೊಂಡು ನಿಂತಿದ್ದಾರೆ, ಅವ್ರುಗಳು ಇದರಲ್ಲಿ ನಿಮ್ಮನ್ನ ಬಲಿ ಕೊಡುವಂತ ಕೆಲಸ ಮಾಡ್ತಾರೆ. ನನ್ನ ಪ್ರಕಾರ ಯಾರು ತೊಡೆ ತಟ್ಕೊಂಡು ಅದು ಇದು ಅನ್ನೋ ರೀತಿಲೆಲ್ಲ ನಿಂತ್ಕೊಂಡು ಒದ್ದಾಡ್ತಾ ಇದ್ದಾರೆ, ಆ ಟೀಮು ಈ ಟೀಮು ಅನ್ಕೊಂಡು ಇವ್ರನ್ನೇ ಬಿಟ್ಬಿಟ್ಟು ಜನ ಸುಮ್ಮನೆ ಕೂತ್ಕೊಂಡ್ಬಿಟ್ರೆ ಇದ್ರಲ್ಲಿ ತುಂಬಾ ಒಳ್ಳೇದಾಗ್ತದೆ. ಇಲ್ಲ ಅಂದ್ರೆ ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ಪ್ರಕರಣ ನಡೆದಿರೋದು ಸತ್ಯ ಆಗಿರ್ಬೋದು, ಅದ್ರಲ್ಲಿ ಅನ್ಯಾಯ ಆಗಿರೋದು ಸತ್ಯ ಆಗಿರ್ಬೋದು, ಇದನ್ನ ಅಡ್ವಾಂಟೇಜ್ ಆಗಿ ತಗೊಂಡು ಸ್ವಾರ್ಥಕ್ಕೆ ಅವರ ಅನುಕೂಲಕ್ಕೆ ಇಲ್ಲಿ ಸಮಾಜದ ಸ್ವಾಸ್ಥ್ಯನ ಹಾಳು ಮಾಡುವಂತ ಕೆಲಸ ಮಾಡಿಕೊಂಡು ಅವರ ಲಾಭಕ್ಕೋಸ್ಕರ ಈ ಒಂದು ಸ್ವಾಸ್ಥ್ಯನ ಸಂಪೂರ್ಣವಾಗಿ ಹಾಳು ಮಾಡ್ತಾ ಇದ್ದಾರೆ. ಇದು ನಾನು ಗಮನಿಸಿದಂಗೆ ಇಲ್ಲಿ ನಡೀತಿರುವಂತ ಬೆಳವಣಿಗೆ. ಈ ಬೆಳವಣಿಗೆನ ಸಾಧ್ಯ ಆದಷ್ಟು ಪೊಲೀಸ್ ಇಲಾಖೆಯವರು ಸರಿಯಾದ ರೀತಿಯಲ್ಲಿ ಗಮನ ಹರಿಸಿ ಏನು SIT ತಂಡ ರಚನೆ ಆಗಿದೆ, ಫಸ್ಟ್ ಈ ಒಂದು ಮನಸ್ಥಿತಿ ಜನಗಳು ಯಾರಿದ್ದಾರೆ ಇವ್ರನ್ನ ನೀವು ಫಸ್ಟ್ ಸದೆ ಬಡಿದ್ರೆ ಖಂಡಿತ ಈ ಪ್ರಕರಣಕ್ಕೊಂದು ಕ್ಲಾರಿಟಿ ಸಿಗುತ್ತೆ, ಮತ್ತೆ ನ್ಯಾಯನೂ ಕೂಡ ಸಿಗುತ್ತೆ. ಇಲ್ಲಿ ಯಾರು ಈ ವೈಷಮ್ಯಗಳನ್ನ ನಡೆಸ್ಕೊಂಡು ದ್ವೇಷ ಇಟ್ಕೊಂಡು ಅಸೂಹೆ ತುಂಬಿಕೊಂಡು ಹುಲ್ಲನ್ನ ಇಟ್ಕೊಂಡು ಈ ತರದಲ್ಲಿ ಇವ್ರೇನ್ ಜಿದ್ದಾಜಿದ್ದಿ ನಡೆಸ್ತಿದ್ದಾರೆ, ಇವ್ರ ವಿಚಾರದಲ್ಲಿ ನ್ಯಾಯ ಸಿಗ್ಬೇಕು ಅನ್ಕೊಂಡು ಹೋದ್ರೆ ಇನ್ನು 50 ವರ್ಷ ಹೋದ್ರು ಕೂಡ ಈ ಪ್ರಕರಣದಲ್ಲಿ ನ್ಯಾಯ ಸಿಗದೇ ಇಲ್ಲ ಅನ್ನೋದು ನಮ್ಮ ಈ ಒಂದು 2 ದಿನದಲ್ಲಿ ಈ ಘಟನಾವಳಿಗಳನ್ನ ಅಬ್ಸರ್ವ್ ಮಾಡಿದಾಗ್ಲೇ ಗೊತ್ತಾಗೋಗಿದ್ದು. ಹಾಗಾಗಿ ಆದಷ್ಟು ಜನ ನ್ಯಾಯ ಬೇಕು ಅನ್ನೋರು SIT ತಂಡಕ್ಕೆ ಬೆಂಬಲ ಕೊಡಿ. ಇಲ್ಲ ನಮ್ಗೆ ಪಂಥಗಳು ಬೇಕು ಅನ್ನೋರಿದ್ರೆ ನೀವು ನಿಮ್ ಹಣೆ ಬರ ಒಟ್ಟಲ್ಲಿ ಇದಕ್ಕಂತೂ ಮುಕ್ತಿ ಸಿಗೋದಿಲ್ಲ ಅನ್ನೋದು ನನಗೆ ಗೊತ್ತಿರೋ ಹಾಗೆ ತಿಳ್ಕೊಂಡಿದ್ದೀನಿ. ಸರ್ ಇನ್ನೊಂದು ಏನಂದ್ರೆ ಈಗ ಸಮೀರ್ ಅವರು ವಿಡಿಯೋ ಮಾಡಿದ್ದು ಅಂದ್ರೆ ಯಾಕೆ ಮಾಡಿಲ್ಲ ಅಂತ ಅನ್ಸುತ್ತೆ ನಿಮ್ಗೆ? ಅದೇ ಈಗ ಏನಾಗ್ತದೆ, ಆತನ ಸ್ಟ್ಯಾಂಡ್ ಏನು ಅನ್ನೋದು ತೋರ್ಸ್ಕೊಟ್ಬಿಟ್ಟ ಆತ. ಯಾಕೆ ತಾನ್ ಮಾಡಿಲ್ಲ ಅನ್ನೋದಕ್ಕಿಂತ ತನ ಅವನೇ ತೋರ್ಸ್ಕೊಟ್ಬಿಟ್ನಲ್ಲ. ಅವ್ನು ಏನ್ ಅನ್ಕೊಂಡ್ಬಿಟ್ಟಿದಾನೆ, ಈಗ ನಮ್ದು ಒಂದು ಸಮುದಾಯದಲ್ಲಿ ಈ ತರ ಆಗಿದೆ, ಅಗ್ರಿ, ಅವ್ರು ಮಾಡಿದ್ದಾರೆ, ವಿಡಿಯೋ ಮಾಡಿದ್ದಾರೆ. ಈಗ ಅವ್ರ ಸಮುದಾಯದಲ್ಲಿ ಈ ತರ ಒಂದು ಘಟನೆ ನಡೆದಿದ್ದಾಗ ಅದನ್ನ ಅವ್ರು ಅಲ್ಲಿ ಮಾತಾಡಿಲ್ಲ ಅಂದಾಗ ನಿನ್ನ ಉದ್ದೇಶ ಏನು, ನೀನ್ ಯಾವ ಉದ್ದೇಶದ ಮೇಲೆ ಬಂದಿದ್ಯಾ, ನೀನ್ ಯಾವ ಉದ್ದೇಶದಲ್ಲಿ ಈ ಒಂದು ವಿಚಾರನ ತಗೊಂಡು ಜನದ ಮುಂದೆ ಇಡ್ತಾ ಇದೆಯಾ? ಹಂಗಾಗಿ ನಿಮ್ ಸಮುದಾಯದಲ್ಲಿ ನಡೆದಿರೋದ್ರ ಬಗ್ಗೆ ನೀನು ಮಾತಾಡು, ಅಲ್ಲಿ ನೀನ್ ನ್ಯಾಯ ದೊರಕಿಸ್ಕೊಡುವಂತ ಕೆಲಸ ಮಾಡು. ನೀನ್ ನಮ್ಮ ಸಮುದಾಯದಲ್ಲಿ ಬಂದು ಇಷ್ಟೆಲ್ಲ ನೀನು ಮೂವ್ಮೆಂಟ್ ಮಾಡ್ತಿದ್ಯಾ ಅಂದ್ರೆ ನಿನ್ನ ಉದ್ದೇಶ ಬೇರೆ ಏನೋ ಇದೆ. ಅದನ್ನ ಇಲಾಖೆಯವರು ಪರ್ಫೆಕ್ಟ್ ಆಗಿ ತನಿಖೆ ಮಾಡಿದಾಗ್ಲೇನೆ ಇದ್ರಲ್ಲಿ ಏನು ಅನ್ನೋದು ಆಚೆ ಬರೋದಕ್ಕೆ ಸಾಧ್ಯ. ಇಲ್ಲಿ ಸೌಜನ್ಯ ಪ್ರಕರಣನೋ, ಇಲ್ಲ ತಲೆಬುರುಡೆಗಳ ಪ್ರಕರಣನೋ, ಇಲ್ಲ ಅನನ್ಯ ಭಟ್ ತಾಯಿ ಪ್ರಕರಣನೋ, ಇಲ್ಲ ಧರ್ಮಸ್ಥಳದ ಹೆಸರನ್ನ ಕಳಂಕ ತರುವಂತ ವಿಚಾರನೋ, ಇದು ಸೆಕೆಂಡ್ರಿ ಆಗಿ ಇಟ್ಕೊಂಡ್ಬಿಟ್ಟು ಇದ್ರ ಬಗ್ಗೆ ಯಾರು ನಾವು ಹಂಗೆ ಹಿಂಗೆ ಅದು ಇದು ಅನ್ನೋ ರೀತಿಲೆಲ್ಲ 2 ಪಂಥದವ್ರು ಇದ್ದಾರೆ. ಇದ್ರಲ್ಲಿ ಇರುವಂತ ಮೇನ್ ತಲೆಗಳನ್ನ ನೀವುಗಳು ಎನ್ಕ್ವೈರಿ ಮಾಡಿ ಇವ್ರನ್ನ ನೀವು ಸರಿಯಾದ ರೀತಿಯಲ್ಲಿ ಸ್ಟಡಿ ಮಾಡಿದ್ರೆ ಇಲಾಖೆ ಇದು ಆಟೋಮೆಟಿಕ್ಲಿ ಸರಿ ಹೋಗ್ಬಿಡುತ್ತೆ. ಹಂಗಾಗಿ ಸಮೀರ್ ವಿಚಾರದಲ್ಲಿ ಆದಷ್ಟು ಕೇರ್ಫುಲ್ ಆಗಿ ಇಲಾಖೆಯವರು ಗಮನ ಹರಿಸಿದ್ರೆ ತುಂಬಾ ಉತ್ತಮ ಅಂತ ನನ್ಗನ್ನಿಸ್ತಾ ಇದೆ. ಎಲ್ಲೋ ಒಂದ್ ಕಡೆ ಸಮೀರ್ ದಯವಿಟ್ಟು ನಮ್ಮ ಸಮುದಾಯನ ದಯವಿಟ್ಟು ನೀವು ಹಾಳು ಮಾಡ್ಬೇಡಪ್ಪ, ಇಷ್ಟ ನಾನು ನಿಮ್ಮ ಹತ್ರ ಕೇಳ್ಕೊಳ್ಳೋದು. ನೋಡೋ, ನಿನ್ನನ್ನ ಯಾರು ಈ ವಿಚಾರದಲ್ಲಿ ತಂದು ಮುಂದೆ ಬಿಟ್ರೋ, ಇಲ್ಲ ನೀನ್ ಈ ವಿಚಾರದಲ್ಲಿ ಮಾತಾಡ್ಲೇಬೇಕು ಅನ್ನೋ ಉದ್ದೇಶ ಇಟ್ಕೊಂಡ್ಬಂದೋ, ಇಲ್ಲ ನಿನ್ಗೆ ಯಾರು ಕಾಣೋ ಕೈಗಳು ಸಪೋರ್ಟ್ ಆಗಿದಾವೋ ಅದು ಭಗವಂತ ಮಾತ್ರ ಗೊತ್ತು, ನಮಗ್ ಗೊತ್ತಿಲ್ಲದೆ ಇರೋದನ್ನ ನಾವು ಮಾತಾಡಕ್ ಹೋಗಲ್ಲ. ನಿಂದ ಆ ಥರದ್ದು ಏನೇ ಆಲೋಚನೆಗಳಿತ್ತು ಅಂದ್ರೆ ದಯವಿಟ್ಟು ಇಲ್ಲಿ ಸ್ಟಾಪ್ ಮಾಡ್ಬಿಟ್ಟು ನಿನ್ನಿಂದ ಏನಾದ್ರೂ ಆ ರೀತಿ ಆಕ್ಟಿವಿಟೀಸ್ಗಳು ನಡೆದಿದ್ರೆ ದಯವಿಟ್ಟು ಕಾನೂನ್ಗೆ ಅದನ್ನ ತಿಳಿಸ್ಕೊಟ್ಟು ಶರಣಾಗ್ಬಿಡು ಅಂತೇಳಿ ನಾನು ಸಮೀರ್ಗೆ ಈ ಮುಖಾಂತರ ಹೇಳಕ್ ಇಷ್ಟಪಡ್ತೀನಿ.